ಹಾಯ್ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸುಸ್ವಾಗತ. ಇವತ್ತು 3 ರೆಸಿಪಿನ ನಿಮಗೆ ತೋರಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಇವತ್ತು 3 ರೆಸಿಪಿನ ಶೂಟ್ ಮಾಡ್ತೀವಿ, ಆದರೆ 3 ವಿಡಿಯೋ ಸಪ್ರೇಟಾಗಿ ಬರ್ತಾ ಇದೆ. ಆ 3 ವಿಡಿಯೋನು ಸಪ್ರೇಟಾಗಿ ವಾಚ್ ಮಾಡಿ, ಓಕೆನಾ? ಸೊ ಇವತ್ತಿನ ಮೊದಲನೇ ರೆಸಿಪಿ ಬಂದು ಹೆಸರು ಕಾಳಲ್ವಾ ಮಮ್ಮಿ ಅದು? ಹಾಂ, ಹೆಸರು ಕಾಳಿನ ಹಸಿ ಮಸಾಲೆ ಸಾರು. ಇದು ನನ್ನ ಫೇವರೇಟು ಆ್ಯಂಡ್ ಇವಾಗಿರುವಂಥ ಕ್ಲೈಮೇಟ್ಗೆ ಸಖತ್ತಾಗಿರುತ್ತೆ. ಹೆಸರು ಕಾಳಿನ ಹಸಿ ಮಸಾಲೆ ಸಾಂಬಾರು ಮಾಡಿ ರೆಸಿಪಿನ ತೋರಿಸ್ತಾರೆ. ನನ್ನ ಪರ್ಸ್ನಲ್ ಫೇವ್ರೇಟ್ ಇದು. ತುಂಬ ಟೈಮ್ ಆಯಿತು ತಿಂದು ನಾನು. ಸೊ ನನ್ನ ಫೇವ್ರೇಟ್ ರೆಸಿಪಿ ಇವತ್ತು ತೋರಿಸ್ತಾರೆ. ಬನ್ನಿ, ಅದಾದಮೇಲೆ ನೆಕ್ಸ್ಟ್ ರೆಸಿಪಿ ಏನು ಅಂತ ಹೇಳಿ ತೋರಿಸ್ತೀನಿ. ಎಲ್ಲ ಸೂಪರ್ ಡೂಪರ್ ಆಗಿರೋ ರೆಸಿಪೀಸ್ ಇವತ್ತು. ಸೊ ಎಲ್ಲನೂ ವಾಚ್ ಮಾಡ್ತಾ ಹೋಗಿ. ಬನ್ನಿ, ಇವಾಗ ಹೆಸರು ಕಾಳಿನ ಹಸಿ ಮಸಾಲೆ ಸಾರು ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ಬಿಸಿ ಬಿಸಿ ಎಣ್ಣೆ. ಓ, ಜಾಸ್ತಿ ಇದೆ ಮಸಾಲೆ. ಎಸ್, ಮಸಾಲೆ ಸಾರು ಇದು. ತಂಪು ತಂಪು ಹೆಸರು ಕಾಳಿನ ಹುಳಿ ಅಲ್ಲ, ಸಾಂಬಾರ್ ಇದು. ಇದು ಹಸಿ ಹುಳಿ ಮಸಾಲೆ, ಅನ್ಬಾರ್ದು, ಹಸಿ ಮಸಾಲೆ ಸಾರು. ನೋಡಿ ಏನೇನು ಬೇಕು ಅಂದರೆ, ಹುರುಗಡ್ಲೆ 1 ಸ್ಪೂನು, 1 ಸ್ಪೂನು ಧನಿಯಾ, ಅರ್ಧ ಸ್ಪೂನು ಮೆಣಸು, 4 ಮೆಣಸಿನಕಾಯಿ, 1 ಚಕ್ಕೆ, 1 ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಗಸಗಸೆ. ಸೊ ಮಸಾಲೆ ಜಾಸ್ತಿ ಇದೆ. ಇದರಲ್ಲೇ ಅಡುಗೆ ಮಾಡೋದು, ಬೇಳೆ ಹಾಕಲ್ವಲ್ಲ, ಹಾಗಾಗಿ ರುಬ್ಬಿರೋದ್ರಲ್ಲೇ ಅಡುಗೆ ಮಾಡೋದ್ರಿಂದ ಮೇನ್ ಇಂಗ್ರೀಡಿಯೆಂಟ್ ಹೆಸರು ಕಾಳು. ಹೆಸರು ಕಾಳು ತುಂಬ ತಂಪು ಆರೋಗ್ಯಕ್ಕೆ. ಹಾಗಾಗಿ ಇವತ್ತು ಆರೋಗ್ಯಕರವಾದ ಅಡುಗೆ. ಇವತ್ತು 3 ರೆಸಿಪಿನೂ ತುಂಬ ಹೆಲ್ದಿ ರೆಸಿಪೀಸ್ ತೋರಿಸ್ತಾ ಇದ್ದೀವಿ. ಎಲ್ಲವೂ ಆರೋಗ್ಯಕರವಾಗಿದೆ. ಎಣ್ಣೆ ಕಾದಿದೆ, ಎಲ್ಲನೂ ಎಣ್ಣೆಯಲ್ಲಿ ಒಂದ್ಸಲ ಹುರ್ಕೋಬೇಕು. ನೋಡಿ, ಅದಾಗಿದ ತಕ್ಷಣ ಎಷ್ಟು ಟೊಮೆಟೊ, ಎಷ್ಟು ಈರುಳ್ಳಿ? 2 ಟೊಮೊಟೊ, 1 ಈರುಳ್ಳಿ. 2 ಟೊಮೆಟೊ, 1 ಈರುಳ್ಳಿ. ಹೌದು, ಯಾವತ್ತೂ ಸಮ ಹಾಕೋಬಾರ್ದು. ಯಾಕಂದರೆ ಹಸಿ ಮಸಾಲೆಗೆ ಸ್ವಲ್ಪ ಹುಳಿ, ಉಪ್ಪು, ಖಾರ ಎಲ್ಲ ಮುಂದೆ ಇರಬೇಕು. ಈರುಳ್ಳಿ ಅಸಿಡಿಟಿ ಆಗಬಾರ್ದು ಅಂತ ಹೇಳಿ ಈರುಳ್ಳಿ ಹಾಕ್ಕೊಂಡಿರೋದು. ಹಾಗಾಗಿ ಒಂದೇ ಈರುಳ್ಳಿ ಸಾಕು. 1 ಈರುಳ್ಳಿ, 2 ಟೊಮೆಟೊ. ಹೌದು, ಇವಾಗ ಹಾಕೋ. ದೊಡ್ಡ ಟೊಮೆಟೊ ಇದೆ ಅದು, ಅದಕ್ಕೆ ಹುಳಿ ಟೊಮೊಟೊನೇ. ನೆಕ್ಸ್ಟ್ ಹಾಕೊಳ್ಳಿ ಮ್ಯಾಮ್. ಮೇನು ಈ ಹುರಿದು ರುಬ್ಬೋದೇ ಅಡುಗೆಗೆ ಮೇನ್ ಬೇಕಾಗಿರೋದು ಐಟಮ್ ಅಷ್ಟೇ. ಒಂದು 2 ನಿಮಿಷ ಉಪ್ಪು ಹಾಕ್ಬಿಟ್ಟು ಮುಚ್ಚಿಟ್ಬಿಡೋಣ, ಬೇಗ ಫ್ರೈ ಆಗುತ್ತೆ. ಈ ಚಳಿಗೆ ಒಳ್ಳೆ ಫುಡ್ ಆ್ಯಕ್ಚುಲಿ ಸಖತ್ತಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಬೇಗನೂ ಸಾಫ್ಟ್ ಆಗಿಬಿಡುತ್ತೆ, ಕೆಲಸನೂ ಕಡಿಮೆ ನಮಗೆ. ಒಂದೊಂದ್ಸರಿ ಬೇಯಲಿ. ಹಾಂ, ಮುಚ್ಚಿಟ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಬೋತೀನಿ. ರುಬ್ಬೇಕಾದ್ರೆ ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿನ ಹಾಕೋತೀನಿ. ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದು. ಇದನ್ನೆಲ್ಲ ಫಸ್ಟು ರುಬ್ಕೊಂಡ್ಬಿಡ್ತೀನಿ, ತೆಂಗಿನಕಾಯಿ ಹಾಕ್ಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು. ತೆಂಗಿನಕಾಯಿ ಹುರಿಯೋದು ಏನು ಬೇಡ. ಇಲ್ಲ, ಆ ಹಸಿದು ಚೆನ್ನಾಗಿರುತ್ತೆ ಫ್ಲೇವರು, ಹುರಿಬಾರ್ದು. ರುಬ್ಕೊಂಡಿದ್ದಾರೆ. ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದಾರೆ. ಕಾಯಿ ಹಾಕೊಂಡಾಯ್ತು, ಇವಾಗ ಕೊತ್ತಂಬರಿ ಎಲ್ಲ ಆಯಿತು. ಇವಾಗ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರೆ ಆಯಿತು. ಯಾಕಂದರೆ ಫೈನಲ್ ಆಗಿ ಹಾಕ್ಕೊಂಡ್ರೆ ಸ್ವಲ್ಪ ಮಸಾಲೆ ಏನಾಗುತ್ತೆ, ಹಸ್ರಾಗಿ ಬರುತ್ತೆ. ಇಲ್ಲ ಅಂದರೆ ಒಂದು ಸ್ವಲ್ಪ ಕಲರ್ ಮಿಕ್ಸ್ ಆಗಿಬಿಡುತ್ತೆ, ರೆಡ್. ಅದು ಟಿಪ್ಸು. ಹೌದು, ಕೊನೆಗೆ ರುಬ್ಕೋಬೇಕು. ಕುಕ್ಕರಲ್ಲೇ ಮಾಡ್ಕೋಬೇಕು, ಯಾಕಂದರೆ ಕಾಳು ಕೂಗಿಸ್ಬೇಕಲ್ಲ, ಅದಕ್ಕೆ. ಸೊ ಎಣ್ಣೆ ರುಬ್ಕೊಂಡಿರೋದು ಎಲ್ಲನೂ ಇವಾಗ ಹಾಕೋಬೇಕು. ಕಾಳನ್ನ 1-2 ಸಲ ತೊಳೆದು ಇಟ್ಟಿದ್ದೀವಿ ನೀಟಾಗಿ ಫುಲ್ಲು. ಒಂದು 5 ನಿಮಿಷ ತೊಳೆದು ನೆನೆ ಹಾಕಿ. ಜೊತೆಗೆ ಇಲ್ಲ ಆಲೂಗಡ್ಡೆ ಇಟ್ಟಿದ್ದೀವಿ. ಆಲೂಗಡ್ಡೆ ಒಂದು ಆಲೂಗಡ್ಡೆ, ಇಲ್ಲಾಂದರೆ ಮಜಾ ಇರಲ್ಲ ಗೈಸ್. ಎಣ್ಣೆ ಕಾದಿದ ತಕ್ಷಣ ಈಗ ಸಾಸಿವೆ, ಜೀರಿಗೆ ಹಾಕ್ಬೇಕಾ? ಅದು ರುಬ್ಬಕ್ಕೂ ಹಾಕಿ ಇದಕ್ಕೂ ಹಾಕ್ಬೇಕಾ? ಹಸಿ ಮಸಾಲೆ ಸಾರು ಅಂದರೆ ಸ್ವಲ್ಪ ಮಸಾಲೆ ಮುಂದೆ ಇದೆ. ಓಕೆ, ಹಾಗಾಗಿ ಇದು ಚಟ್ಪಟ್ಟಲ್ಲಿ ಜೀರಿಗೆ, ಕರಿಬೇವು, ಆಮೇಲೆ ಹೆಚ್ಚಿಟ್ಟಿರೋದು ಆಲೂಗಡ್ಡೆ, ದೊಡ್ಡದು 1 ಆಲೂಗಡ್ಡೆ. ಇವಾಗ ಹೆಸರು ಕಾಳು ನಾವೇನು ನೆನೆಸಿಲ್ಲ, ಓವರ್ ನೈಟ್ ನೆನೆಸೋದು ಏನು ಬೇಡ. ಕೂಗ್ಕೊಳ್ಳುತ್ತೆ, ತುಂಬ ಸಾಫ್ಟಾಗಿರುತ್ತೆ. ಈ ಕಾಳಿನ ಅಷ್ಟೊಂದು ಹಾರಡಿ ಇರೋದಿಲ್ಲ. ಹಾಗಾಗಿ 3 ಸಲ ಕೂಗಿಸ್ತೀವಿ. ನಾರ್ಮಲಾಗಿ 2 ಸಲ ಕೂಗಿಸ್ತೀವಿ.
ಈ ಕಾಳು ಐಟಮ್ ಆದರೆ ಸ್ವಲ್ಪ ಒಂದು ಎಕ್ಸ್ಟ್ರಾ. ನೆನೆಸಿಲ್ಲ, ಡೈರೆಕ್ಟಾಗಿ ವಾಶ್ ಮಾಡಿ ಹಾಕಿರೋದು. ಅದು ಚಿಕ್ಕ ಕಾಳಲ್ವಾ, ಕೂಕೊಳ್ಳುತ್ತೆ, ಏನು ತೊಂದರೆ ಇಲ್ಲ. ಇಲ್ಲ ನೀವು ನೆನೆಸಲೇಬೇಕು ಅಂತ ಅಂದರೆ 1 hour ನೆನೆಸ್ಬಿಟ್ಟು ಮಾಡಿ, ಏನು ತೊಂದರೆ ಇಲ್ಲ. 2 hour ನೆನೆಸಿದ್ರು ಸಾಕು. ಒಂಚೂರು ಚೂರು ಉಪ್ಪು, ಇಷ್ಟೇ ಉಪ್ಪು. ಆ್ಯಕ್ಚುಲಿ ಈ ಒಂದು ನಾವು ಹಸಿ ಮಸಾಲೆ ಹುಳಿ ಸ್ವಲ್ಪ ಸಾಂಬಾರು ಏನು ತೋರಿಸ್ತಾ ಇದ್ದೀವಿ, ಇದು ನಮ್ಮ ಅಕ್ಕನಿಗೆ ಫೇವ್ರೇಟ್. ಐ ಮೀನ್ ನನ್ನ ಕಝಿನಿಗೆ. ಅವಳು ಇವಾಗ ಫಾರಿನಲ್ಲಿ USA ಕೆಲಸ ಮಾಡ್ತಾ ಇದ್ದಾಳೆ. ಇದು ಮಾಡಿದಾಗೆಲ್ಲ ಅವಳನ್ನ ನೆನೆಸ್ಕೊತಿದ್ವಿ. ಅವಳು ಫೇವ್ರೇಟ್. ನಮ್ಮ ಅಮ್ಮನ ಹತ್ರ ಕಲ್ತ್ಕೊಂಡು ಅವಳು ಮಾಡ್ತಿದ್ಲು ಅದನ್ನ. ಆ್ಯಕ್ಚುಲಿ ಅಲ್ಲೂ ಮಾಡಿದ್ಲಂತ ಸುಮಾರು ಸಲ ಹೇಳಿದ್ಲು. ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ಲು. ಈ ನಮ್ಮನೆಗೆ ಬಂದಾಗೆಲ್ಲನೂ ಅವಳಿಗೆ ಮುದ್ದೆ ಮಾಡಿಸ್ಕೊಂಡು ಈ ಸಾಂಬಾರನ್ನ ಮಾಡಿಸ್ಕೊಂಡು ತಿನ್ನೋಳು ತುಂಬ ಇಷ್ಟಪಡ್ತಾಳೆ. ದೋಸೆ ಚಪಾತಿಗೆ ಎಲ್ಲವೂ ಚೆನ್ನಾಗಿರುತ್ತೆ ಇದು. ಸೊ ಇದಾಗ್ತಾ ಇದ್ದಂಗೆ ಈಗ ರುಬ್ಕೊಂಡಿದ್ದು ಮಸಾಲೆ. ನಮ್ಮ ಅಕ್ಕ ಅಲ್ಲಿಂದ ವಿಡಿಯೋ ನೋಡ್ತಾ ಇದ್ರೆ, ದಿಸ್ ಸಾಂಬಾರ್ ಈಸ್ ಡೆಡಿಕೇಟೆಡ್ ಫಾರ್ ಯು. ನಿಜವಾಗ್ಲೂ ಮಿಸ್ ಯು. ಕೆಲ್ಸಕ್ಕೆ ಹೋಗಿರೋದು, ಬರ್ತಾಳೆ ಒಂದು ಸ್ವಲ್ಪ ವರ್ಷ ಆದಮೇಲೆ. ಅದ್ರ ನಮ್ಮ ಅಡಿಗೆನ ಅವಳು ಕೇಳ್ತಾ ಇರ್ತಾಳೆ. ವಿಡಿಯೋ ಕಾಲ್ ಮಾಡಿದಾಗೆಲ್ಲ ಕೇಳ್ತಾ ಇರ್ತಾಳೆ. ಇವಾಗ ಸ್ವಲ್ಪ ಉಪ್ಪು ಹಾಕಿ, ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ 4 ಸಲ ಕೂಗ್ಸೋದಷ್ಟೇ. ಇಷ್ಟೇ ಗೈಸ್ ಹಸಿ ಮಸಾಲೆ ಸಾಂಬಾರು. ರುಬ್ಬೋದಷ್ಟೇ ಲೇಟು. ಸೊಪ್ಪು ಹಾಕಿ ಇವಾಗ ನಾವು 3 ವಿಜಿಲ್ ಕೂಗಿಸ್ತಾ ಇದೀವಿ. ಇಫ್ ಇನ್ ಕೇಸ್ ಕಾಳು ಏನಾದರೂ ಒಂಚೂರು ಬೇಯಲಿಲ್ಲ ಅಂದರೆ 4 ವಿಜಿಲ್ ಕೂಗಿಸಿ, ಅದು ಏನಾಗಲ್ಲ. ಹಾಗಾಗಷ್ಟೇ, ಇನ್ನೇನಿಲ್ಲ. ಉಪ್ಪು ಖಾರ ಹುಳಿ ಎಲ್ಲ ಇವಾಗಲೇ ಕರೆಕ್ಟಾಗಿದೆಯಾ ನೋಡ್ಕೋಬೇಕು. ಖಾರ ಬೇಕಂದ್ರೆ ಹಸಿಮೆಣಸಿನ್ಕಾಯಿ ಹಾಕೋಬೇಡಿ, ಪೆಪ್ಪರ್ ಪೌಡ್ರ್ ಹಾಕೊಳ್ಳಿ, ಖಾರನೂ ಹಾಕೋಬೇಡಿ, ಇಷ್ಟೇ ಸಾಕು. ಸೊ ಖಾರ ಬೇಕಾದರೆ ಮೆಣಸು ಪುಡಿ ರೆಕಮೆಂಡೆಡ್. ಹೌದು, ಬೇರೆ ಏನು ಹಾಕೋಬಾರ್ದು, ಟೇಸ್ಟ್ ಹಾಳಾಗ್ಬಿಡುತ್ತೆ. ನೋಡಿ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿದ್ರೇನೆ ನಾವು ರುಬ್ಬಕ್ಕೆ ಫೈನಲ್ ಆಗಿ ಹಾಕಿದ್ರೇನೆ ಈ ಕಲರ್ ಬರೋದು. ಹಸಿರು ಮಸಾಲೆ ಸಾರು. ಹಸಿ ಅಲ್ವಾ ಅದು? ಹಸಿ ಮಸಾಲೆ ಸಾರು ಅಂತಾನು ಹೇಳ್ತಾರೆ, ಹಸಿರು ಸಾರು ಅಂತಾನು ಹೇಳ್ಬೋದು, ಇಲ್ಲ ಹೆಸರು ಕಾಳು ಹಸಿ ಮಸಾಲೆ ಸಾರು ಅಂತ ಹೇಳ್ಬೋದು. ತುಂಬ ಹೆಸರಿಂದ ಇದೆ. ನಿಮ್ಗೆ ಏನು ಇಷ್ಟನೋ ಒಟ್ಟಿನಲ್ಲಿ ಈ ಇಂಗ್ರೀಡಿಯೆಂಟ್ ಹಾಕೊಂಡು ಮಾಡ್ತಾರೆ. ಹೆಸರು ನಿಮ್ಮದು, ಅಡುಗೆ ನಮ್ಮದು. ವಿಜಿಲ್ ಹೊಡ್ಸೋಣ 3 ಅಷ್ಟೇ. ಆಮೇಲೆ ಇದು ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ಎಸ್, ಗಮ್ಮತ್ತೈತೆ ಗಾಯ್ಸ್. 3 ವಿಸಿಲ್ ಹೊಡಿತು. ಗಮ್ಮತ್ತೈತೆ ಮನೆಯೆಲ್ಲ ಸೀರಿಯಸ್ ಆಗಿ. ಮಸಾಲೆ ಸಾರು ಕೂಡ ಘಮ ಘಮ ಅಂತ ರೆಡಿಯಾಗಿದೆ. ಯಮ್ಮಿ. ನಮ್ಮ ಹಸಿ ಮಸಾಲೆ ಅಥವಾ ಗ್ರೀನ್ ಮಸಾಲೆ ಸಾಂಬಾರು ರೆಡಿಯಾಗಿದೆ. ಈಗ ನೋಡೋಕ್ಕೆ ಮಸ್ತಾಗಿದೆ, ತಿಂದ್ಬಿಟ್ಟು ಹೇಳ್ತೀನಿ. ಟಡಾ! ಹೆವಿ ಬಿಸಿ. ಬಿಸಿ ಸಾರು ಜಾಸ್ತಿ ಹಾಕೊಂಡು ಕಲ್ಸ್ಕೊಂಡು ತಿನ್ಬೇಕು. ಇದಕ್ಕೆ ಮಸ್ತ್ ಇರುತ್ತೆ. ಅಷ್ಟು ಚಳಿ ಕ್ಲೈಮೇಟ್ಗೆ ಅಲ್ಲೇ ಸೂಪರ್ ಇದೆ, ಪರ್ಫೆಕ್ಟ್ ಆಗಿದೆ. ಕಾಳು ಚೆನ್ನಾಗಿ ಬೆಂದಿದೆ, ಯಮ್ಮಿ ಆಗಿದೆ. ಸಾರು ಜಾಸ್ತಿ ಹಾಕ್ಕೊಂಡು ಉಪ್ಪಿನಕಾಯಿ, ಉಪ್ಪಿನಕಾಯಿ, ಹಪ್ಪಳ ಎಲ್ಲ ಹಾಕ್ಕೊಂಡು ತಿಂದರೆ ಭರ್ಜರಿಯಾಗುತ್ತೆ ಬ್ಯಾಟಿಂಗ್. ಒಂದು ಆಮ್ಲೆಟ್ ಹಾಕ್ಕೊಂಡು ತಿಂದರೂ ಇನ್ನೂ ಮಸ್ತಾಗಿರುತ್ತೆ. ಒಂದು ಮಸಾಲೆ ಆಮ್ಲೆಟು ಸೂಪರ್ ಇದೆ. ಟ್ರೈ ಮಾಡಿ ತಿನ್ನಿ, ಬ್ಯಾಟಿಂಗ್ ಮಾಡಿ. ಯಮ್ಮಿ.